ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ವಡ್ಗೇರ ತಾಲೂಕಿನ ಹಾಲಗೇರ ಗ್ರಾಮದ ಐತಿಹಾಸಿಕ ದಸರಾ ಕಾರ್ಯಕ್ರಮ ಸರಪಳಿ ಹರಿಯೋದ್ರೊಂದಿಗೆ ಸಂಪನ್ನಗೊಂಡಿದೆ. ರಾಜ್ಯದ ಇತಿಹಾಸದಲ್ಲಿಯೇ 10 ದಿನಗಳ ತನಕ ನಡೆಯುವ ನಾಡಹಬ್ಬ ವಿಜಯದಶಮಿಗೆ ಅದ್ದೂರಿ ತೆರೆ. ಶ್ರೀ ಯಲ್ಲಮ್ಮ ದೇವಿ ಪಲ್ಲಕ್ಕಿ ಉತ್ಸವ ಸರಪಳಿ ಹರಿಯುವಿಕೆ ದಿನಗಳ ಧಾರ್ಮಿಕ ಕಾರ್ಯಕ್ರಮ ದೇವರ ಹಾಲಗೇರ ದಸರಾ ಸಂಪನ್ನವಾಗಿದೆ. ಗಂಟೆ ಜಾಗಟೆ ಡೊಳ್ಳು ಭಾಜಾ ಭಜಂತ್ರಿ ನೀನಾದದೊಂದಿಗೆ ಕಳೆದ 10 ದಿನಗಳಿಂದ ಪ್ರಾರಂಭವಾದ ವಡ್ಗೇರ ತಾಲೂಕಿನ ದೇವರ ಹಾಲಗೇರ ಐತಿಹಾಸಿಕ ದಸರಾ ಹಬ್ಬವು ಅತ್ಯಂತ ಶ್ರದ್ಧಾ ಭಕ್ತಿ ಸಂಭ್ರಮದಿಂದ ಸಹಸ್ರಾರು ಭಕ್ತರ ಮಧ್ಯೆ ಜರುಗಿದೆ. ಗ್ರಾಮದ ಹನುಮಾನ್ ದೇವಸ್ಥಾನದ ಆವರಣದಲ್ಲಿ ನಡೆದ ಸರಪಳಿ ಹರಿಯುವ ಕಾರ್ಯಕ್ರಮದಲ್ಲಿ ಗ್ರಾಮದ ನಿಂಗಪ್ಪ ಪೂಜಾರಿ ಸರಪಳಿ ಹರಿಯುವುದರೊಂದಿಗೆ ಸಂಭ್ರಮದ ಹಬ್ಬದ ಕಾರ್ಯಕ್ರಮಕ್ಕೆ ತೆರೆ ಎಳೆದಿದ್ದಾರೆ. ಗ್ರಾಮದ 80% ಮನೆಯಲ್ಲಿ ದೇವರ ಮೂರ್ತಿಯನ್ನ ಹೊಂದಿದ ಗ್ರಾಮದಲ್ಲಿ ಹಲವು ಮಂದಿರಗಳು ಇದೆ. ಸುತ್ತಲಿನ 100 ಹಳ್ಳಿಯಲ್ಲಿ ದೇವರ ಹಾಲಗೇರ ಒಂದೇ ಪ್ರಸಿದ್ಧವಾದ ಈ ಗ್ರಾಮದಲ್ಲಿ ದಸರಾ ಹಬ್ಬ ಅತ್ಯಂತ ಸಂಭ್ರಮದಿಂದ ಜರುಗಲಿದ್ದು, ಇದರಿಂದ ಈ ಗ್ರಾಮವು ಸುತ್ತಲಿನ ಗ್ರಾಮಗಳಿಗೆ ಇದು ದೇವರ ಹಾಲಗೇರವೆಂದೇ ಖ್ಯಾತಿ ಪಡೆದಿದೆ. ಹಾಲಗೇರ ಗ್ರಾಮದ ಪ್ರತಿಯೊಂದು ಮನೆಯಲ್ಲಿ ಸಂಭ್ರಮವಿರಲಿ ಎನ್ನುವ ದೃಷ್ಟಿಯಿಂದ ದಸರಾ ವೈಭವಕ್ಕೆ ಕಳೆತರಲು ಮನೆಯಿಂದ ದೇವರ ಪಲ್ಲಕ್ಕಿಯನ್ನ ಹೊತ್ತು ಎಲ್ಲರಿಂದ ವಿಜಯದಶಮಿ ದಿನವಾದ ಗುರುವಾರ ರಾತ್ರಿ ಬನ್ನಿ ಮುಡಿಯಲು ಶಿಬಿರ ಮಲ್ಲಯ್ಯನ ಕಟ್ಟೆ ಹತ್ತಿರವಿರುವ ಬನ್ನಿ ಗಿಡಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ಅಂದು ರಾತ್ರಿ ಎಲ್ಲಾ ದೇವರ ಪಲ್ಲಕ್ಕಿಗಳೊಂದಿಗೆ ಗ್ರಾಮದ ಹನುಮಾನ್ ದೇವರ ಮಂದಿರಕ್ಕೆ ತೆರಳಿ ಅಲ್ಲಿ ರಾತ್ರಿ ತಂಗಿ ನಂತರ ಶುಕ್ರವಾರ ಬೆಳಗ್ಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಾವಿರಾರು ಜನರ ದೇವ ಘೋಷಣೆಗಳೊಂದಿಗೆ ಪೂಜಾರಿಯಿಂದ ಸರಪಳಿ ಹರಿಯುವ ಧಾರ್ಮಿಕ ಕಾರ್ಯಕ್ರಮ ಜರುಗಿದೆ. ವಿಜಯದಶಮಿ ದಿನ ಗುರುವಾರದಂದು ಪ್ರಾರಂಭವಾದ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಮರುದಿನ ಶುಕ್ರವಾರ ಸಂಜೆ ತನಕ ನಡೆಯಲಿದ್ದು, ಗ್ರಾಮ ದೇವತೆ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ಶ್ರೀ ಯಲ್ಲಮ್ಮ ದೇವಿ ಉತ್ಸವ ಮೂರ್ತಿಯ ಪಲ್ಲಕ್ಕಿ ಹೊರಬರಲಿದ್ದು, ನಂತರ ಗ್ರಾಮದ ಸಿದ್ದೇಶ್ವರ ಉತ್ಸವ ಮೂರ್ತಿಯ ಪಲ್ಲಕ್ಕಿ ಹೊರಬರುತ್ತೆ. ತದನಂತರ ಪಲ್ಲಕ್ಕಿ ಮೆರವಣಿಗೆ ವಿಶ್ವಕರ್ಮ ಸಮುದಾಯದವರು ತಯಾರಿಸಿದ ವಿಶೇಷ ಸರಪಳಿಗೆ ಪೂಜೆ ಸಲ್ಲಿಸಿ ನಂತರ ಆ ಸರಪಳಿಯನ್ನ ಶ್ರೀ ಯಲ್ಲಮ್ಮ ದೇವಿ ಉತ್ಸವ ಮೂರ್ತಿಯ ಪಲ್ಲಕ್ಕಿಯಲ್ಲಿ ಇಟ್ಟು ತರಲಾಗುತ್ತೆ. ಅಲ್ಲಿಂದ ತೆರಳಿದ ಮೆರವಣಿಗೆ ಅಂಬಾ ಭವಾನಿ ಮತ್ತು ಹನುಮಾನ್ ದೇವಸ್ಥಾನದ ಆವರಣದಲ್ಲಿ ಗ್ರಾಮದ ಹಲವು ಭಕ್ತರ ಮನೆಗಳಲ್ಲಿ ಇರುವ ಶ್ರೀ ಮೈಲಾರಲಿಂಗೇಶ್ವರನ ಉತ್ಸವ ಮೂರ್ತಿ ಹೊತ್ತ ಭಕ್ತರು ಆವರಣಕ್ಕಾಗಮಿಸಿದ ನಂತರ ವಿಜಯದಶಮಿ ಮೆರವಣಿಗೆ ಆರಂಭವಾಗಲಿದ್ದು, ಮೆರವಣಿಗೆಯಲ್ಲಿ ಗ್ರಾಮಸ್ಥರು ಭಾಗವಹಿಸಿದರು. ಇನ್ನು ಗ್ರಾಮದಲ್ಲಿ ಎಲ್ಲ ಸಮುದಾಯಗಳೊಂದಿಗೆ ಉತ್ತಮ ಸಂಬಂಧವಿರಲಿ ಎನ್ನುವ ಉದ್ದೇಶದಿಂದ ಪ್ರಾರಂಭವಾದ ಈ ಬನ್ನಿ ಬಂಗಾರ ಸಂಪ್ರದಾಯವು ವಿಜಯದಶಮಿಯ ದಿನವೂ ಗ್ರಾಮದ ಯಲ್ಲಮ್ಮ ದೇವಿ ಬನ್ನಿ ಪೂಜೆ ನಂತರ ಗ್ರಾಮಸ್ಥರೆಲ್ಲರೂ ಕೂಡ ಬನ್ನಿ ವಿನಿಮಯ ಮಾಡಿಕೊಳ್ತಾರೆ. ಜಾತಿ ಮತ ಪಂಥ ಮೇಲು ಕೀಳು ಭೇದ ಭಾವವಿಲ್ಲದೆ ಸರ್ವರು ಬನ್ನಿ ವಿನಿಮಯ ಮಾಡಿಕೊಂಡು ಹಬ್ಬವನ್ನ ಗ್ರಾಮದಿಂದ ಆಚರಿಸಲಾಗಿದೆ. ಗ್ರಾಮದ ಪ್ರತಿಯೊಂದು ಸಮುದಾಯಗಳು ಒಗ್ಗಟ್ಟಾಗಿರಲಿ ಎನ್ನುವ ಉದ್ದೇಶದಿಂದ ದಸರಾ ಆಚರಣೆ ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲು ಪ್ರತಿಯೊಂದು ಸಮುದಾಯಕ್ಕೆ ವೇಳೆ ನೀಡಲಾಗಿದೆ. ಇನ್ನು ಭಕ್ತಿ ಭಾವನೆಗಳ ಸಂಕೇತವಾದ ಮಹಾನವಮಿ ಹಬ್ಬದಲ್ಲಿ ಗ್ರಾಮದ ಸಮಸ್ತ ಜನತೆ ಜಾತಿ ಮತ ಪಂಥ ಭೇದ ಮರೆತು ಬನ್ನಿ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.